ಬಡೆ ಗಣೇಶಜಿಕ ಮಂದಿರ. ಈ ದೇವಾಲಯವು ಬೃಹತ್ ಗಾತ್ರದ ಗಣೇಶನ ಮೂರ್ತಿಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಗಣಪತಿಯ ಮುಖ್ಯ ವಿಗ್ರಹವು ಸುಮಾರು 18 ಅಡಿ ಎತ್ತರವಿದೆ. ಗಡ್ಕಲಿಕಾ ದೇವಾಲಯವು ಅತ್ಯಂತ ಪವಿತ್ರವಾದ ಮತ್ತು ಪ್ರಾಚೀನ ಶಕ್ತಿಪೀಠವಾಗಿದೆ. ತಾಯಿ ಸತಿಯ ಮೇಲಿನ ತುಟಿಯು ಬಿದ್ದ ಸ್ಥಳವೆಂದು ನಂಬಲಾಗಿರುವ ಈ ದೇವಸ್ಥಾನವು ಮಹಾಭಾರತದ ಕಾಲಕ್ಕೂ ಮುಂಚಿನ ಇತಿಹಾಸವನ್ನು ಹೊಂದಿದೆ. ಚಿಂತಾಮಣಿ ಗಣೇಶ ದೇವಾಲಯವು ಅತ್ಯಂತ ಪ್ರಸಿದ್ಧವಾದ ಮತ್ತು ಪುರಾತನವಾದ ಗಣಪತಿಯ ದೇವಾಲಯವಾಗಿದೆ. ಚಿಂತಾಮಣಿ, ಚಿಂತೆಗಳನ್ನು ಹರಿಸುವವನು ಎಂದು ಕರೆಯಲಾಗುತ್ತದೆ. ಇಲ್ಲಿನ ಗಣಪತಿಯ ದರ್ಶನ ಮಾಡುವುದರಿಂದ ಜೀವನದ ಎಲ್ಲಾ ಚಿಂತೆಗಳು ದೂರವಾಗಿ ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ಬಲವಾದ ನಂಬಿಕೆಯಿದೆ. ಕಾಲ ಭೈರವ ದೇವಾಲಯವು ಭಗವಾನ್ ಶಿವನ ಉಗ್ರ ರೂಪವಾದ ಕಾಲ ಭೈರವನಿಗೆ ಸಮರ್ಪಿತವಾಗಿದೆ. ಈ ಪುರಾತನ ದೇವಾಲಯವು ತನ್ನ ಪವಾಡಗಳಿಗೆ ಮತ್ತು ಇಲ್ಲಿ ದೇವರಿಗೆ ಮದ್ಯವನ್ನು ನೈವೇದ್ಯ ಮಾಡುವುದಕ್ಕೆ ಹೆಸರುವಾಸಿಯಾಗಿದೆ. ಮಹರ್ಷಿ ಸಾಂದೀಪನಿ ಆಶ್ರಮವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಐತಿಹಾಸಿಕ ಮಹತ್ವ ಹೊಂದಿರುವ ಪುರಾತನ ಗುರುಕುಲವಾಗಿದೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ, ಆತನ ಸಹೋದರ ಬಲರಾಮ ಮತ್ತು ಆತ್ಮೀಯ ಗೆಳೆಯ ಸುದಾಮ ಈ ಆಶ್ರಮದಲ್ಲಿಯೇ ಮಹರ್ಷಿ ಸಾಂದೀಪನಿಯವರಿಂದ ಶಿಕ್ಷಣ ಪಡೆದರು ಎಂಬುದು ಇದರ ವಿಶೇಷತೆಯಾಗಿದೆ. ಮಂಗಳನಾಥ ದೇವಾಲಯವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಜ್ಯೋತಿಷ್ಯ ಮಹತ್ವವನ್ನು ಹೊಂದಿರುವ ದೇವಾಲಯವಾಗಿದೆ. ಈ ದೇವಾಲಯವು ಮಂಗಳ ಗ್ರಹದ ಜನ್ಮಸ್ಥಳವೆಂದು ನಂಬಲಾಗಿದೆ ಮತ್ತು ಇದು ಭಗವಾನ್ ಶಿವನಿಗೆ, ಮಹಾದೇವ, ಸಮರ್ಪಿತವಾಗಿದೆ. ಭೂಮಿಯ ಕೇಂದ್ರಬಿಂದು ಎಂದು ಕರೆಯಲ್ಪಡುವ ಈ ಸ್ಥಳವು ಮಂಗಳ ದೋಷ ನಿವಾರಣೆಗೆ ಅತ್ಯಂತ ಪ್ರಸಿದ್ಧವಾಗಿದೆ. ಭರ್ತರಿ ಗುಹೆಗಳು ಕ್ಷಿಪ್ರಾ ನದಿಯ ದಡದಲ್ಲಿರುವ ಪ್ರಮುಖ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಸ್ಥಳವಾಗಿದೆ. ಈ ಗುಹೆಗಳು ಮಹಾರಾಜ ವಿಕ್ರಮಾದಿತ್ಯನ ಮಲಸಹೋದರನಾದ ರಾಜ ಭರ್ತೃಹರಿ ಅವರ ಹೆಸರನ್ನು ಹೊಂದಿವೆ. ಭರ್ತರಿಯವರು ಉಜ್ಜಯಿನಿಯ ಪ್ರಖ್ಯಾತ ರಾಜರಾಗಿದ್ದರು. ಆದರೆ ವೈಯಕ್ತಿಕ ಜೀವನದ ವೈರಾಗ್ಯದಿಂದಾಗಿ ಅವರು ತಮ್ಮ ರಾಜಭೋಗವನ್ನು ತ್ಯಜಿಸಿ ಸನ್ಯಾಸಿಯಾದರು. ಅವರು ಈ ಕತ್ತಲೆಯಾದ ಗುಹೆಗಳಲ್ಲಿ ಸುಮಾರು 12 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಆಚರಿಸಿದರು ಎಂದು ನಂಬಲಾಗಿದೆ.
ರಾಜ ಭರ್ತರಿಯವರು ಸಂಸ್ಕೃತದಲ್ಲಿ ಬರೆದ ಪ್ರಸಿದ್ಧ ವೈರಾಗ್ಯ ಶತಕ ಸೇರಿದಂತೆ ಹಲವು ಶ್ರೇಷ್ಠ ಕೃತಿಗಳನ್ನು ಈ ಗುಹೆಯಲ್ಲಿ ಕುಳಿತು ರಚಿಸಿದರು ಎಂದು ಹೇಳಲಾಗುತ್ತದೆ. ಪ್ರವಾಸಿಗರು ಗುಹೆಯ ಒಳಗೆ ದೇವರ ಮೂರ್ತಿಗಳು, ಶಿವಲಿಂಗ ಮತ್ತು ಭರ್ತರಿ ದರ್ಶನ ಪಡೆಯಬಹುದು. ಗುಹೆಯ ಒಳಗೆ ಗೋರಖನಾಥರ ನಿರಂತರವಾದ ಪವಿತ್ರ ಜ್ವಾಲೆಯನ್ನು ಧುನಿ ಇಂದಿಗೂ ಕಾಣಬಹುದು. ಉಜ್ಜಯಿನಿಯ ಜೀವನಾಡಿಯಾಗಿರುವ ಕ್ಷಿಪ್ರಾ ನದಿಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಪೌರಾಣಿಕ ಮಹತ್ವವನ್ನು ಹೊಂದಿರುವ ನದಿಯಾಗಿದೆ. ಮಧ್ಯಪ್ರದೇಶದಲ್ಲಿ ಹರಿಯುವ ಈ ನದಿಯು ಗಂಗಾ ನದಿಯಷ್ಟೇ ಪವಿತ್ರವೆಂದು ಪರಿಗಣಿಸಲ್ಪಟ್ಟಿದೆ. ಹಿಂದೂ ಪುರಾಣಗಳ ಪ್ರಕಾರ ಈ ನದಿಯು ವಿಷ್ಣುವಿನ ಮೂರನೇ ಅವತಾರವಾದ ವರಾಹನ ಹೃದಯದಿಂದ ಅಥವಾ ವಿಷ್ಣುವಿನ ರಕ್ತದಿಂದ ಉದ್ಭವಿಸಿದೆ ಎಂದು ನಂಬಲಾಗಿದೆ. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಜಾಗತಿಕ ಪ್ರಸಿದ್ಧಿಯ ಕುಂಭಮೇಳವು ಈ ನದಿಯ ದಡದಲ್ಲಿಯೇ ನಡೆಯುತ್ತದೆ. ನದಿಯ ತೀರದಲ್ಲಿರುವ ರಾಮ್ ಘಾಟ್ ಅತ್ಯಂತ ಹಳೆಯ ಮತ್ತು ಪವಿತ್ರವಾದ ಸ್ನಾನಘಟ್ಟವಾಗಿದೆ. ಶ್ರೀರಾಮಚಂದ್ರನು ತನ್ನ ತಂದೆ ದಶರಥನಿಗೆ ಇದೇ ಘಾಟ್ನಲ್ಲಿ ಶ್ರಾದ್ದ ಕಾರ್ಯಗಳನ್ನು ನೆರವೇರಿಸಿದನೆಂಬ ನಂಬಿಕೆಯಿದೆ. ಶ್ರೀ ಹರಸಿದ್ಧಿ ಮಾತಾ ದೇವಾಲಯವು ದೇಶದ 51 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯರ ನಡುವೆ ನೆಲೆಸಿರುವ ಅನ್ನಪೂರ್ಣ ದೇವಿಗೆ ಸಮರ್ಪಿತವಾಗಿದೆ. ಶಿವನ ಪತ್ನಿಯಾದ ಸತಿಯ ಮೊಣಕೈಯು ಈ ಸ್ಥಳದಲ್ಲಿ ಬಿತ್ತೆಂದು ನಂಬಲಾಗಿದೆ. ಈ ದೇವಾಲಯವನ್ನು ಪ್ರಸಿದ್ಧ ರಾಜ ವಿಕ್ರಮಾದಿತ್ಯನು ನಿರ್ಮಿಸಿದನು. ಇಲ್ಲಿನ ಅನ್ನಪೂರ್ಣೆಯ ವಿಗ್ರಹವು ಗಾಢವಾದ ಸಿಂಧೂರ, ಕಿತ್ತಳೆ, ಕೆಂಪು ಬಣ್ಣದಲ್ಲಿದೆ. ದೇವಾಲಯದ ಆವರಣದಲ್ಲಿರುವ 2 ಬೃಹತ್ ದೀಪಸ್ತಂಭಗಳು ಪ್ರಮುಖ ಆಕರ್ಷಣೆಯಾಗಿದ್ದು, ನವರಾತ್ರಿಯ ಸಮಯದಲ್ಲಿ ಇವುಗಳನ್ನು ಬೆಳಗಲಾಗುತ್ತದೆ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವ ಮಹಾಕಾಲ್ ಲೋಕ ಕಾರಿಡಾರ್ ಭಾರತದ ಅತಿ ದೊಡ್ಡ ಮತ್ತು ಭವ್ಯವಾದ ಧಾರ್ಮಿಕ ಕಾರಿಡಾರ್ಗಳಲ್ಲಿ ಒಂದಾಗಿದೆ. ಸುಮಾರು 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿರುವ ಈ ಯೋಜನೆಯು ಶಿವನ ದರ್ಶನಕ್ಕೆ ಬರುವ ಭಕ್ತರಿಗೆ ಆಧ್ಯಾತ್ಮಿಕ ಮತ್ತು ಅದ್ಭುತ ಅನುಭವವನ್ನು ನೀಡುತ್ತದೆ.
ದೇವಾಲಯದ ಆವರಣವನ್ನು 2.82 ಹೆಕ್ಟೇರ್ನಿಂದ ಬರೋಬ್ಬರಿ 47 ಹೆಕ್ಟೇರ್ಗಳಿಗೆ ವಿಸ್ತರಿಸಲಾಗಿದೆ. ಇದರಲ್ಲಿ 17 ಹೆಕ್ಟೇರ್ನಷ್ಟು ಸುಂದರವಾದ ರುದ್ರಸಾಗರ ಕೆರೆಯೂ ಸೇರಿದೆ. 28 ಸುಮಾರು 900 ಮೀಟರ್ಗಿಂತಲೂ ಹೆಚ್ಚು ಉದ್ದದ ಪವಿತ್ರ ಮಾರ್ಗದಲ್ಲಿ ಶಿವಪುರಾಣವನ್ನು ಬಿಂಬಿಸುವ 108 ಬೃಹತ್ ಕಂಬಗಳು ಮತ್ತು 200ಕ್ಕೂ ಹೆಚ್ಚು ಸುಂದರವಾದ ಶಿಲ್ಪಗಳು ಹಾಗೂ ಭಿತ್ತಿಚಿತ್ರಗಳಿವೆ.